ಸ್ನೇಹಿತರೆ, ಆದಿಚುಂಚನಗಿರಿ ಬೆಟ್ಟ ಹತ್ತುತ್ತಾ ಇದ್ದೀವಿ ನಾವು. ಕೆಳಗಡೆ ಗಂಗಾಧರೇಶ್ವರನ ದೇವಸ್ಥಾನವಿದೆ. ಅದಕ್ಕೂ ಕೆಳಗಡೆ ಕಾಳಭೈರವೇಶ್ವರ ದೇವಸ್ಥಾನ. ಕಾಳಭೈರವೇಶ್ವರ ದೇವಸ್ಥಾನದಿಂದ ಮೇಲಕ್ಕೆ ಬಂದ ಹಾಗೆ ನಾವು ಗಂಗಾಧರೇಶ್ವರ ದೇವಸ್ಥಾನ ಆಗಿ ಮುಂದಕ್ಕೆ ಸಾಗ್ತೀವಿ. ಅದೇ ಆದಿಚುಂಚನಗಿರಿ ಬೆಟ್ಟ. ಆದಿಚುಂಚನಗಿರಿ ಬೆಟ್ಟದಲ್ಲಿ ವಾಸ ಮಾಡಿದ್ದಾನೆ ಕತ್ತಲೆ ಸೋಮೇಶ್ವರ. ಈ ಗುಹೆ ಒಳಗಡಿನ ಶಿವನನ್ನು ನೋಡಬೇಕಾದ್ರೆ ಸುಮಾರು ಒಂದು 500 ಮೆಟ್ಲುಗಳು ಇರ್ಬೋದು. ಈ 500 ಮೆಟ್ಲುಗಳನ್ನು ಹತ್ತಿಕೊಂಡು ನಾವು ಹೋಗಬೇಕಾಗತ್ತೆ. ಬನ್ನಿ ಹೋಗೋಣ. ಈ ಬೆಟ್ಟ ಹತ್ತೋ ಟೈಮಲ್ಲಿ ಪಕ್ಕದಲ್ಲೆಲ್ಲ ಕೆಲವು ಜಾಗದಲ್ಲೆಲ್ಲ ನಾವು ನೋಡಿರ್ಬೋದು. ಎಲ್ಲಿ ಅಂತೇಳಿದರೆ, ಶಿವಗಂಗೆ ಬೆಟ್ಟ ಹತ್ತಬೇಕಾದ್ರೆ ಅಲ್ಲಿ ಪುಟ್ಟ ಪುಟ್ಟ ಅಂಗಡಿಗಳು ಸಿಗ್ತವೆ. ಬೇಕಾದ್ದು ನೀವು ಅಲ್ಲಿ ಖರೀದಿ ಮಾಡ್ಬೋದು. ಜ್ಯೂಸು, ಆಮೇಲೆ ಬಿಸ್ಕೆಟ್ಸು, ಈ ಥರ ಎಲ್ಲ. ಇಲ್ಲಿ ಆ ಥರ ಏನೂ ಇಲ್ಲ. ಏನಾದರೂ ಬೇಕು ಅಂತ ಹೇಳಿದರೆ ಬರಬೇಕಾದ್ರೆ ಸುಮಾರು 1.5 ಕಿಲೋಮೀಟ್ರ್ ದೂರ ಅಂಗಡಿಗಳ ಸಾಲಿರ್ತವೆ. ಆ ಸಾಲಲ್ಲಿ ಇರೋದನ್ನು ಖರೀದಿ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ಯಾವ ರೀತಿಯ ತಿಂಡಿ ತಿನಿಸುಗಳನ್ನು ಜನಗಳು ತರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಬಹಳ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಒಳ್ಳೆಯದು. ಸೊ ಹಾಗಾಗಿ ಆಮೇಲೆ ತುಂಬ ದೂರ ಇರುವಂತಹ ಪ್ರದೇಶವೂ ಅಲ್ಲ. ಸುಮಾರು 400-500 ಮೆಟ್ಲುಗಳಿರ್ಬೋದು. ಸೊ ಅದಾದ ನಂತರ ಸಿಗೋದೇ ದೇವಸ್ಥಾನ. ಅಂದರೆ ದೇವಸ್ಥಾನ ಅಂತೇಳಿದರೆ ಗುಹೆ. ಅಲ್ಲಿ ಶಿವ ನೆಲೆಸಿದ್ದಾನೆ. ಅವನೇ ಕತ್ತಲು ಸೋಮೇಶ್ವರ. ಕತ್ತಲೆ ಸೋಮೇಶ್ವರ ಅಂತೇಳಿ ಹೆಸರುವಾಸಿ. ಬೆಟ್ಟದ ಮೇಲೆ ನಿಂತಿದ್ದಾನೆ ಪರಮಾತ್ಮ. ಇಲ್ಲಿ ಪ್ರತಿ ಮೆಟ್ಲಿಗೂ ಕೂಡ ಬಣ್ಣವನ್ನು ಹಚ್ಚಿದ್ದಾರೆ. ಈ ಬಣ್ಣವನ್ನು ಹಚ್ಚಿರೋ ಕಾರಣ ದಾರಿ ಹೋಕರಿಗೆ ಕೂಡಲೇ ಗೊತ್ತಾಗುತ್ತೆ ಇಲ್ಲಿ ಒಂದು ದಾರಿ ಇದೆ. ಇಲ್ಲಿ ನೋಡಿ, ಈ ಕಲ್ಲನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಈಗ ಬೀಳುತ್ತೆ ಅನ್ನೋಂಥ ಸ್ಥಿತಿಯಲ್ಲಿದೆ. ಅಲ್ಲಿ ಮೇಲ್ಗಡೆನೂ ಹಾಗೆ ಒಂದು ಕೋಟೆ ಥರ ಇದೆ. ಮೊದಲೇನಾದರೂ ಒಂದು ದೇವಾಲಯವ ಅಥವಾ ಏನೋ ಒಂದು ಮಾಡಿನ ಕಟ್ಟೋ ಅಂದಾಜಲ್ಲಿದ್ದು ಅರ್ಧದಲ್ಲೇ ಬಿಟ್ಬಿಟ್ಟಿದ್ದಾರೆ. ಆಮೇಲೆ ಈ ಬಂಡೆ ನಡುವೆ ದೊಡ್ಡ ದೊಡ್ಡ ಮರಗಳು ಕೂಡ ಬೆಳೆದಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಸಾಕಿದಾಗೆ ಇದೆ. ಇದಕ್ಕೆ ನೀರು ಬೇಕು, ಏನು ಬೇಡ. ನಮ್ಮ ಮನೆಯಲ್ಲಿರುವಂಥ ಗಿಡಗಳಿಗಾದರೆ ನೀರು, ಗೊಬ್ಬರ, ಅದು ಇದು ಅಂತೇಳಿ ಎಷ್ಟು ಹಾಕಿದ್ರು ಅದು ಬೆಳೆಯೋದೇ ಇಲ್ಲ. ಆದರೆ ಇಲ್ಲಿ ಭಗವಂತನ ಎಲ್ಲ ಕೃಪೆಯಿಂದ ಬಂಡೆ ನಡುವೆ ಇರುವಂಥ ಮರಗಳು ಸೊಂಪಾಗಿ ಬೆಳೆದಿದೆ ನೋಡಿ. ಹೀಗೆ ಇಲ್ಲಿ ಎಲ್ಲ ಕಡೆಯಲ್ಲೂ ಹಾಗೇನೆ ನೋಡಿ, ಎಷ್ಟು ಮರಗಳಿದ್ದಾವೆ, ಎಲ್ಲ ಬಂಡೆಗಳ ನಡುವೆ ಇದ್ದಾವೆ. ಈಗ ನಾವು ಈ ದೇವಸ್ಥಾನಕ್ಕೆ ಹೋಗೋಣ. ಈಗ ಮೆಟ್ಲಲ್ಲಿ ಹೋಗಬೇಕಾಗತ್ತೆ. ಭಕ್ತಾದಿಗಳು ಈ ಮೆಟ್ಲನ್ನು ಹತ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಗುಹೆ ಥರ ಕಾಣಿಸುತ್ತೆ. ಹತ್ತಿರ ಹೋದಾಗಲೇ ಗೊತ್ತಾಗೋದು ಅದು ಗುಹೆನ ಅಥವಾ ಗುಡಿಯ ಅಂತ ಹೇಳ್ಬಿಟ್ಟು ಹೋಗೋಣ. ಹಿರಿ ವಯಸ್ಸಿನವರೆಲ್ಲ ಇಲ್ಲಿಗೆ ಬರೋದಂತೇಳಿದ್ರೆ ತುಂಬ ಕಷ್ಟನೇ. ಯಾಕಂದರೆ ಇಲ್ಲಿ ಬಹಳ ಕಿರಿದಾದ ಮೆಟ್ಲುಗಳಿದ್ದಾವೆ. ಆಮೇಲೆ ಕೂಡಲೇ ದೊಡ್ಡ ಬಂಡೆಗಳು ಸಿಗ್ತವೆ ನೋಡಿ. ಪುಟ್ಟ ಮಕ್ಕಳೆಲ್ಲ ಬರುವಾಗ ಆ ಬಂಡೆಯಿಂದ ಚೂರು ಚೂರು ಜಾರಿಕೊಂಡು ಕೆಳಗಡೆ ಬರ್ತಾರೆ. ಆಮೇಲೆ ಮೆಟ್ಲ ಮೇಲೆ ಹೋಗ್ತಾರೆ. ಅಂತೂ ಇಲ್ಲಿಗೆ ಹೋಗೋದೊಂದು ಸಾಹಸಮಯ. ತುಂಬ ಖುಷಿ ತರುತ್ತೆ ಹಾಗೂ ಮನಸ್ಸಿಗೂ ತುಂಬ ಆನಂದ ಆಗುತ್ತೆ. ನೋಡಿ, ಮರಕ್ಕೆ ಎಲ್ಲ ಬಳೆ ಗಿಳೆ ಎಲ್ಲ ಸುತ್ತಿದ್ದಾರೆ. ಬಳೆ ಮತ್ತು ದಾರ, ಈ ಥರ ಏನೋ ಒಂದು ದೇವಸ್ಥಾನಕ್ಕೆ ಬಂದಾಗ ಏನೋ ಒಂದು ಹರಕೆ ಹೊತ್ಕೊಂಡು ಬಂದಿರ್ತಾರೆ. ಅದನ್ನು ಇಲ್ಲಿ ಬಂದು ಕಟ್ಬಿಟ್ಟು ಹೋಗ್ತಾರೆ. ಅದರ ಉದ್ದೇಶ ಏನೋ ನನಗೂ ಗೊತ್ತಿಲ್ಲ.
ಈ ಎತ್ತರವಾದ ಬೆಟ್ಟವನ್ನು ಏರಿ ನಾವು ಹೋಗಬೇಕಾಗತ್ತೆ. ಯಾವ ದೇವಸ್ಥಾನಕ್ಕೆ ನಾವು ಹೋಗ್ತೀವೋ ಅಲ್ಲೆಲ್ಲ ಬೆಟ್ಟಗಳೇ ಇರುತ್ತೆ, ಹಾಗೂ ಮೆಟ್ಲು ಕೂಡ ಇದೆ, ಮೆಟ್ಲಿಲ್ಲ ಅಂತ ಹೇಳಲ್ಲ. ದೊಡ್ಡ ದೊಡ್ಡ ಬಂಡೆಗಳಿದೆ, ಅದರ ನಡುವಲ್ಲಿ ಕಿರಿದಾದ ಮೆಟ್ಟಲುಗಳನ್ನು ಹಾಕಿದ್ದಾರೆ. ಸೊ ನಾವೆಲ್ಲರೂ ಆ ಮೆಟ್ಟಲುಗಳನ್ನು ಹಾದಿ ಹೋಗ್ಬೋದು ಆರಾಮಾಗಿ. ಮತ್ತು ಇನ್ನೊಂದು ವಿಶೇಷ ಇಲ್ಲಿ ಏನಂತೇಳಿ ನೋಡಿದರೆ, ಒಂದು ಜಾಗದಲ್ಲೂ ಕಸ ಅನ್ನೋದನ್ನು ನಾನು ನೋಡಿಲ್ಲ. ಇವನ್ ಬೆಟ್ಟ ಆದ್ರೂ ಅಷ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ, ತುಂಬ ಕ್ಲೀನ್ ಇದೆ. ಇವನ್ ಕಾಡು ಆದರೂ ಹಾಗೆ ಕೆಳಗಡೆ ಯಾವ ರೀತಿಯ ದೃಶ್ಯ ಇದೆ ಅಂತೇಳಿ ನೋಡಿ. ಎಷ್ಟು ಸುಂದರವಾಗಿದೆ ಈ ದೃಶ್ಯ, ನಯನ ಮನೋಹರ ದೃಶ್ಯ. ಕಲ್ಲು ಬಂಡೆಗಳಿಂದಲೇ ಆವರಿಸಿದೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದೇ ರೀತಿ ನೀವು ಇಲ್ಲಿ ಹತ್ತಿದ ಹಾಗೇನೆ ಕೆಲವೆಲ್ಲ ಕಲ್ಲುಗಳನ್ನು ಒಂದರ ಮೇಲೆ ಒಂದು ಏರಿಸಿಟ್ಟಿದ್ದಾರೆ. ನೀವು ನೋಡ್ಬೋದು, ಒಂದರ ಮೇಲೆ ಒಂದು ಏರಿಸಿದ್ದಾರೆ. ಇದೇನಂತೇಳಿದರೆ ದೇವರ ಹತ್ರ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ನನಗೊಂದು ಮನೆ ಮಾಡಿಕೊಡು ಅಂತೇಳ್ಬಿಟ್ಟು. ಇಲ್ಲಿ ಹೇಳ್ತಾರೆ 2 ಕಲ್ಲಿಟ್ಟರೆ 2 ಮಾಡಿ, 3 ಕಲ್ಲಿಟ್ಟರೆ 3 ಮಾಡಿದ್ದು ಮನೆ. ಹಾಗೂ ಇನ್ನೂ ಎತ್ತರ ಕಟ್ಟೋದಿದ್ರೆ ಎತ್ತರ ಸಂಖ್ಯೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಏರಿಸಿಡಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ನೋಡಿರ್ಬೋದು ನೋಡಿ, 4 ಕಲ್ಲಿದೆ ಅಲ್ಲಿ. ಕೆಲವರಿಗೆ ಪಾಪ 2 ಸಾಕು. 2 BHK ಅಷ್ಟೇ, 2 BHK 2 ಫ್ಲೋರ್ ಸಾಕು ಅವರಿಗೆ ಅಷ್ಟೇ ನೋಡಿ. ಹಾಗೆ ಸುಮಾರಿದೆ ನೋಡಿ. ಅದೆಲ್ಲ ಹರಕೆ ಹೊತ್ತಿರೋ ಕಾರಣ ಇಲ್ಲಿ ಕಲ್ಲನ್ನು ಏರಿಸಿಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಅದೇನೆ. ಈ ಎತ್ತರ ಬೆಟ್ಟದಿಂದ ನಿಮಗೆ ಕಾಣೋದೆಲ್ಲ ಕೆಳಗಡೆ ಇರುವಂತಹ ದೇವಸ್ಥಾನಗಳು. ಈ ಮಂದಿರದ 4 ಗೋಪುರಗಳು ನಿಮಗೆ ಕಾಣುತ್ತೆ. ಅದು ಕಾಲಭೈರವೇಶ್ವರ ದೇವಸ್ಥಾನದ ಒಂದು ದೃಶ್ಯ. ಹಾಗೆ ಈ ಕಡೆ ಇರುವಂತಹ ಶಿಕ್ಷಣ ಸಂಸ್ಥೆಗಳು ಎಲ್ಲ, ಇಡೀ ಊರೇ ಇಲ್ಲಿ ಕಾಣ್ತಾ ಇದೆ. ಆದಿಚುಂಚನಗಿರಿ ಬೆಟ್ಟ ಅಂತ ಹೇಳಿದರೆ ಕೆಳಗಡೆ ಇರುವಂಥ ಎಲ್ಲ ಪ್ರಪಂಚನೂ ಸುಂದರವಾಗಿ ಕಾಣುತ್ತೆ. ಸುಂದರವಂದರೆ ಬೆಟ್ಟ ಪ್ರದೇಶ ಆಗಿರೋ ಕಾರಣ ಅದರ ನೈಜ ನೋಟವೇ ಬೇರೆ. ಈಗ ಇಲ್ಲಿ ನೋಡಿ, ಆವಾಗ ನಾನು ತಿಳಿಸಿದ್ದೆ, ಮನೆ ಬೇಕು ಅಂತ ಹೇಳಿದವರು ಇಲ್ಲಿ ಕಲ್ಲುಗಳನ್ನು ಏರಿಸಿಟ್ಟು ದೇವರಲ್ಲಿ ಪ್ರಾರ್ಥಿಸಿ ಹೋಗ್ತಾರೆ. ನೀವು ನೋಡಿರ್ಬೋದು, ಬೃಹದಾಕಾರವಾದ ಬಂಡೆಗಳಿದ್ದಾವೆ. ಇದೇನೋ ಇವಾಗ ಬೀಳ್ತವೇನೋ ಅನ್ನುವಂಥ ನೋಟ ಇದೆ, ಆದರೆ ಅದು ಬೀಳಲ್ಲ. ಎಷ್ಟೋ ಸಹಸ್ರಾರು ವರ್ಷಗಳಿಂದ ನೆಲೆ ನಿಂತ ಕಲ್ಲುಗಳು ನೋಡಿ. ಆ ಕಲ್ಲಿನ ಮೇಲೆ ಒಂದು ಗೋಪುರ ಥರ ಒಂದು ಕಾಣುತ್ತೆ. ಕತ್ತಲೆ ಸೋಮೇಶ್ವರ ಅಂತೇಳಿ ಒಂದು ಬಾಣದ ಗುರುತು ಹಾಕಿದ್ದಾರೆ. ನನಗನ್ಸುತ್ತೆ ಇಲ್ಲೇ ಪಕ್ಕದಲ್ಲೇ ಇರಬೇಕು ದೇವಸ್ಥಾನ. ನೋಡಿ, ಕತ್ತಲು ಸೋಮೇಶ್ವರ ದೇವಸ್ಥಾನದ ಒಳಗಡೆ ಅಂತೇಳಿದರೆ ಬಳಿಗೆ ನಾವು ಬಂದಿದ್ದೀವಿ. ಇಲ್ಲಿಂದೊಂದು ದಾರಿ ಕಾಣಿಸ್ತಾ ಇದೆ. ಬಹುಶಃ ಇದು ದೇವಸ್ಥಾನದ ಕಡೆಗೆ ಹೋಗುತ್ತೆ, ದೇವರ ಗರ್ಭಗುಡಿಯ ಪಕ್ಕ ಹೋಗುತ್ತೆ ಅಂತೇಳಿ ಅನಿಸುತ್ತೆ. ಆಮೇಲೆ ಈ ದೇವಸ್ಥಾನಕ್ಕೆ ಈಗ ನಾವು ಇಲ್ಲಿ ಹೆಚ್ಚು ಯಾರು ಭಕ್ತಾದಿಗಳನ್ನು ನಾವು ನೋಡಿಲ್ಲ. ಯಾಕಂತೇಳಿದ್ರೆ ಇದು ಬೆಟ್ಟದ ಮೇಲಿರೋ ಕಾರಣ ಸ್ವಲ್ಪ ಬರೋ ಜನರಿಗೆ ಕೂಡ ಸ್ವಲ್ಪ ಕಷ್ಟ. ಯಾಕಂದರೆ ಮೆಟ್ಲು ಏರ್ ಬರಬೇಕು, ಆಮೇಲೆ ಸ್ವಲ್ಪ ಭಯನೂ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಈ ಬಂಡೆಗಳೆಲ್ಲ ನಡುವೆ ಕತ್ತಲು ಸೋಮೇಶ್ವರ ಇಲ್ಲಿ ನೆಲೆಸಿದ್ದಾನೆ. ಹೀಗೆ ಬಗ್ಗಿ ನೋಡಬೇಕಾಗತ್ತೆ. ದೇವರ ಗುಡಿ ಇದೆ ಅಲ್ಲಿ,
ಆದರೆ ಆ ದೇವರ ಗರ್ಭಗುಡಿಯಲ್ಲಿ ಒಂದು ಶಿವಲಿಂಗ ಇದೆ ಅಂತೆ. ಸೊ ಹೋಗಿ ಬಂದು ನೋಡಿದ್ದಾರೆ. ಸೊ ನಾನು ಹೋಗ್ತೀನಿ ಇವಾಗ. ಅದರಲ್ಲಿ ಕತ್ಲೆ ಇರೋ ಕಾರಣ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನಿಮಗೂ ಕೂಡ ಒಂದು ಭಗವಂತನ ದರ್ಶನವನ್ನು ಮಾಡಿಸೋಣ ಅಂತ ಇದೆ, ಆದರೆ ತುಂಬ ಕತ್ಲು, ಏನೂ ಗೊತ್ತಾಗ್ತಾ ಇಲ್ಲ. ಶಿವಲಿಂಗ ಅಲ್ಲಿದೆ, ತುಂಬ ಕತ್ಲಿದೆ. ನೋಡಿ, ಕಾಣ್ತಾ ಇದೆಯಲ್ಲ, ಮೊಬೈಲ್ ಲೈಟಲ್ಲಿ ಚೂರು ಚೂರೇ ಕಾಣ್ತಾ ಇದೆ. ಭಗವಂತನ ದರ್ಶನ ನಿಮಗೆ ಆಗಿರಬೇಕು ಅಂತ ಅನಿಸುತ್ತೆ. ನೋಡಿ, ಇದೇ ಕತ್ತಲು ಸೋಮೇಶ್ವರ. ಸೊ ಬಹುಶಃ ಇದಕ್ಕೆ ಅದೇ ಹೆಸರು ಬರೋದಕ್ಕೆ ಕಾರಣ ಏನಂತೇಳಿದರೆ, ಬಂಡೆಗಳ ನಡುವೆ ಒಂದು ಚಿಕ್ಕ ಗುಹೆಯಲ್ಲಿ ನೆಲೆಸಿದ್ದಾನೆ ಪರಮಾತ್ಮ, ಕತ್ತಲು ಸೋಮೇಶ್ವರ. ನೋಡಿ, ಇವಾಗ ಕಾಣ್ತಾ ಇದೆಯಲ್ಲ, ಇದೇ ಲಿಂಗ. ನಾವು ಮೊಬೈಲ್ ಬೆಳಕಲ್ಲಿ ಇದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಕಾಣೋದು ಸ್ವಲ್ಪ ಸ್ಪಷ್ಟವಾಗಿಲ್ಲ. ಆದರೂ ನೋಡಿ, ಝೂಮ್ ಇನ್ ಮಾಡಿದ್ದೇನೆ. ಇಲ್ಲ, ಇಷ್ಟೇ ಕಾಣೋದು. ಓಂ ನಮಃ ಶಿವಾಯ. ಶಂಭೋ ಶಂಕರ ಹರ ಹರ ಮಹಾದೇವ. ಶಂಭೋ ಶಂಕರ ಹರ ಹರ ಮಹಾದೇವ. ನೋಡಿದ್ರಲ್ಲ, ನಿಮಗೆಲ್ಲ ಈ ಭಾಗ್ಯಗಳು ಸಿಗಲಿ. ಯಾರ್ಯಾರು ಈ ಕತ್ತಲ ಸೋಮೇಶ್ವರ ದೇವಸ್ಥಾನದಲ್ಲಿ ಬಂದು ಕತ್ತಲ ಸೋಮೇಶ್ವರನ ದರ್ಶನ ಪಡೆದಿದ್ದೀರೋ, ಹಾಗೂ ನಮ್ಮ ಈ ವಿಡಿಯೋದಲ್ಲಿ ಯಾರು ನೋಡ್ತಾ ಇದ್ದಾರೋ ಎಲ್ಲರಿಗೂ ಶುಭವಾಗಲಿ. ದೇವರು ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ಕತ್ತಲ ಸೋಮೇಶ್ವರ ದೇವಸ್ಥಾನದಿಂದ ನಾವಿವಾಗ ವಾಪಸ್ ಆಗ್ತೀವಿ. ಹೀಗೆ ಈ ಮೆಟ್ಲಲ್ಲಿ ಕೆಳಗಡೆ ಇಳಿದು ಹೋದಾಗೇನೆ ನಮಗೆ ಕೆಳಗಡೆ ಒಂದು ದೇವಸ್ಥಾನ ಸಿಗುತ್ತೆ. ಗಂಗಾಧರೇಶ್ವರ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಬರುವಾಗ ನಾವು ಬೆಟ್ಟ ಹತ್ತೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ. ಇವಾಗ ಅಂತಹದ್ದೇನು ಕಷ್ಟಪಡಬೇಕಾಗಿಲ್ಲ, ನೇರವಾಗಿ ಇಳಿದ್ರಾಯಿತು. ಬಹಳ ಜಾಗ್ರತೆಯಿಂದ ಇಳಿಬೇಕಾಗತ್ತೆ. ಸ್ನೇಹಿತರೆ, ಇದುವರೆಗೂ ನೀವು ಕತ್ತಲ ಸೋಮೇಶ್ವರ ದೇವಸ್ಥಾನದ ದರ್ಶನ ಪಡೆದಿದ್ದೀರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಬಾಯ್ ಬಾಯ್.